ನಿನ್ನ ಭಾವನೆಗಳಿಗೆ ಇಲ್ಲಿ ಯಾವುದೇ ಮಾರುಕಟ್ಟೆ ಇಲ್ಲ, ಹಾಗಾಗಿ ಅದರ ಜಾಹೀರಾತು ನೀಡಬೇಡ. ನೀವು ನಿಮ್ಮ ಇವತ್ತನ್ನು ಬದಲಾಯಿಸದಿದ್ದರೆ ನಿಮ್ಮ ನಾಳೆ ಎಂದಿಗೂ ಬದಲಾಗುವುದಿಲ್ಲ. ಜೀವನ ಎರಡು ಕಾರಣಕ್ಕೆ ಕಷ್ಟ ಅನಿಸುತ್ತೆ. ಒಂದು, ನಾವು ಉತ್ತಮ ಜೀವನಕ್ಕಾಗಿ ಬಂದ ಸಮಸ್ಯೆಗಳನ್ನು ಎದುರಿಸ್ತೇವೆ, ಅಥವಾ ಸಮಸ್ಯೆಗಳಿಗೆ ಹೆದರಿ ಜೀವನವಿಡೀ ತಲೆಮರೆಸಿಕೊಂಡು ಹೋಗ್ತೀವಿ. ನೀನೇನಾದರೂ ಸಾಧಿಸೋವರೆಗೂ ಇಲ್ಲಿ ನಿನ್ನ ಕಥೆನ ಕೇಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ಏನಾದರೂ ಸಾಧಿಸಿಬಿಟ್ಟೆ ನಿನ್ನ ಬಗ್ಗೆ ಹೇಳು. ನಿಮಗೆ ಎಲ್ಲಿಂದಲೋ ನೋವಾಗ್ತಿದೆ ಅಂತ ಅಂದರೆ ಆ ಕೆಳಗಿರುವ ಬಾಗಿಲನ್ನು ಮುಚ್ಚಿಬಿಡಿ. ಅದರ ಹೊರಗಿನ ದೃಶ್ಯ ಎಷ್ಟೇ ಸುಂದರವಾಗಿರಲಿ. ಕನಸನ್ನು ಕನಸಲ್ಲೇ ಕೈ ಬಿಡಬೇಡಿ, ಅವುಗಳನ್ನು ನಿಜ ಜೀವನದಲ್ಲಿ ಸಾಧಿಸಿ. ಅತಿಯಾದ ಯೋಚನೆ ನಿಮ್ಮನ್ನು ನಿಮ್ಮ ಮೇಲೆಯೇ ಅವಮಾನಿಸುವಂತೆ ಮಾಡುತ್ತದೆ. ಒಳ್ಳೆಯ ಮನುಷ್ಯನಾಗಿರಿ, ಹಾಗಂತ ಒಳ್ಳೆಯತನನ ಸಾಬೀತುಪಡಿಸುವುದರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಮನಸ್ಸು ಗಟ್ಟಿಯಾಗಬೇಕು ಎಂದರೆ ನೀವು ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಹೆದರದೆ ಎದುರಿಸಬೇಕು. ಜೀವನದಲ್ಲಿ ಒಳ್ಳೆಯ ಅನುಭವ ಅಂತ ಅಂದರೆ ಅದು ನಿನ್ನ ಕಣ್ಣಾರೆ ನಿನ್ನ ಬೆಳವಣಿಗೆಯನ್ನು ಕಾಣೋದು. ನೀವು ನಿಂತಿರೋ ಜಾಗ ನಿಮಗೆ ಇಷ್ಟವಿಲ್ಲದಿದ್ದರೆ ಮುಂದೆ ಸಾಗಿ. ನಿಂತಲ್ಲೇ ನಿಂತಿರೋಕೆ ನೀವು ಮರವಲ್ಲ. ದೊಡ್ಡ ಗುರಿಗಳನ್ನು ಸಾಧಿಸಲು ಇಂದಿನ ಸಣ್ಣ ಖುಷಿಗಳನ್ನು ತ್ಯಾಗಿಸಲೇಬೇಕು. ನಿಮಗೆ ಏನು ಬೇಕೋ ಅದಕ್ಕಾಗಿ ಶ್ರಮಿಸಿ, ಯಾಕಂದರೆ ನಿಮಗೆ ಏನು ಬೇಕೋ ಅದನ್ನು ಹೋರಾಡಿಯೇ ಪಡಿಬೇಕು. ನನ್ನ ಕೋಚ್ ನನಗೆ ಬದುಕಲು ಒಂದು ಉಲ್ಲೇಖವನ್ನು ನೀಡಿದರು. ಶಿಸ್ತು ಎಂದರೆ ನೀವು ಇದೀಗ ಬದುಕಲು ಬಯಸುವ ಜೀವನವನ್ನು ನಂತರ ನೀವು ಬದುಕಲು ಬಯಸುವ ಜೀವನಕ್ಕಾಗಿ ತ್ಯಾಗ ಮಾಡುವುದು. ನೋವು, ತ್ಯಾಗ, ಅವಮಾನಗಳು, ವೈಫಲ್ಯಗಳು, ಭರವಸೆ ಏನೇ ಅಡ್ಡಿ ಆದರೂ ಬಿಟ್ಕೊಡೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ನಿಮಗಾಗಿ ಸಮಯ ನೀಡಲು ಯಾರನ್ನು ಒತ್ತಾಯಿಸಬೇಡಿ. ಅವರು ನಿಜವಾಗಿ ನಿಮ್ಮನ್ನು ಬಯಸಿದರೂ ಅವರು ಸಮಯ ನೀಡುತ್ತಾರೆ. ಗಮನಕ್ಕಾಗಿ ಅಲ್ಲ, ಉದ್ದೇಶದಿಂದ ಒಳ್ಳೆಯದನ್ನು ಮಾಡಿ. ನಾಯಕನಾಗು, ಹಿಂಬಾಲಕನಲ್ಲ. ಚಿಕ್ಕ ಸಮಸ್ಯೆಗಳಿಗೆ ಹೆದರಿಕೊಂಡರೆ ದೊಡ್ಡ ಸಾಧನೆಗಳು ನಿಮ್ಮಿಂದಾಗದು. ಎಲ್ಲ ಸುಲಭವಾಗಿದ್ದರೆ ನೀನು ಎಂದಿಗೂ ಬೆಳೆಯುವುದಿಲ್ಲ. ಅದು ಎಷ್ಟೇ ಕಷ್ಟವಿರಲಿ, ಜೀವನದಲ್ಲಿ ಸವಾಲುಗಳನ್ನು ಎದುರಿಸು. ಆಗ ನೀನು ಒಂದು ದೊಡ್ಡ ಹಂತದಲ್ಲಿ